ನಮಸ್ತೆ. ಯಾರೆಲ್ಲ ನನ್ನ ಚಾನೆಲ್ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನೀರ್ಸೊನೆ ಗಿಡದ ಕಟ್ಟಿಂಗಿಗೆ ಯಾವ ರೀತಿಯಾಗಿ ಬೇರ್ ಬರ್ಸ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋನ ಹಾಕಿದ್ದೀನಿ, ನೀರ್ಸೊನೆ ಗಿಡದ ರೀಪಾಟಿಂಗ್ ವಿಡಿಯೋ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಕಟಿಂಗ್ ಮಾಡೋದನ್ನ ತೋರಿಸಿದ್ದೀನಿ. ಅದಂದ್ರೆ ಸ್ವಲ್ಪ ಬೇರ್ ಬಂದಿರುವಂತಹ ಕಟಿಂಗ್ ನ ನಟ್ಟಿರೋದನ್ನ ತೋರಿಸಿದ್ದೀನಿ. ಆದ್ರೆ ಇದಕ್ಕೆ ಸ್ವಲ್ಪನೂ ಬೇರ್ ಇಲ್ಲದೆ ಇರ್ಬೇಕಾದ್ರೆ ನಾವು ಯಾವ ರೀತಿಯಾಗಿ ನಡ್ಬೋದು, ಅದನ್ನ ಯಾವ ರೀತಿಯಾಗಿ ಬೇರ್ ಬರ್ಸ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಈ ರೀತಿಯಾಗಿ ನಟ್ರೆ ನಿಮ್ದು ಒಂದು ಗಿಡ ಕೂಡ ಫೇಲ್ ಆಗೋದಿಲ್ಲ. ಎಲ್ಲಾ ಗಿಡಗಳಿಗೆ ಇದು ಬೇರ್ ಬರುತ್ತೆ ಅಂತಾನೆ ಹೇಳ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡ್ರಿ. ಜೊತೆಗೆ ನನ್ನ ಚಾನೆಲ್ಗೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ. ಇದರಿಂದ ನೀವೇ ಮೊದಲಿಗೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ನ ಮಾಡಿ, ಏಕೆಂದ್ರೆ ನೀವು ಲೈಕ್ ಮಾಡಿದ್ರೆ ನಂಗೂ ಖುಷಿ ಆಗುತ್ತೆ. ಹಾಗೇನೆ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅನ್ನೋದು ಕೂಡ ನನಗೆ ಗೊತ್ತಾಗತ್ತೆ. ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಮುಖಾಂತರ ಕೇಳ್ಬೋದು. ಹಾಗೇನೆ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಅನ್ಸಿದ್ರೆ ಇದನ್ನ ತುಂಬಾ ಜನಕ್ಕೆ ಶೇರ್ ಮಾಡ್ರಿ. ಇವಾಗ ನೀರ್ಸೊನೆ ಗಿಡದ ಕಟ್ಟಿಂಗ್ ನ ಯಾವ ರೀತಿ ನಡೆದು ಅಂತ ನೋಡ್ಕೊಂಬರೋಣ. ಈ ಕಟಿಂಗ್ಸ್ ನೆಲ್ಲ ನಾನು ಒಬ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡ್ ಬಂದಿರುವಂತದ್ದು. ಇವಾಗ ಈ ಕಟಿಂಗ್ಸ್ ಗೆ ಸ್ವಲ್ಪನೂ ಕೂಡ ಬೇರಿಲ್ಲ. ಈ ಕಟಿಂಗ್ಸ್ ನ ಯಾವ ರೀತಿಯಾಗಿ ತಗೊಬೇಕು ಅಂದ್ರೆ ಅಟ್ಲೀಸ್ಟ್ ಈ ಕಟಿಂಗ್ಸ್ ನಲ್ಲಿ 4 ರಿಂದ 5 ಗಣ್ಣಾದ್ರೂ ಇರ್ಬೇಕಾಗತ್ತೆ. ಅದರಿಂದನೇ ನಮಗೆ ರೂಟ್ ಬರುತ್ತೆ, ಬೇರ್ ಬರುತ್ತೆ. ಇದೆಲ್ಲ ಕಟಿಂಗ್ ಆಗಿರೋದ್ರಿಂದ ಇದಕ್ಕೆ ನಾನು ಅರ್ಶಿನ ಪುಡಿನ ಹಚ್ಕೊಳ್ತಾ ಇದ್ದೀನಿ. ಅರ್ಶಿನ ಪುಡಿ ಇಲ್ಲ ಅಂತ ಆದ್ರೆ ಫಂಗಿಸೈಡ್ ನ ಕೂಡ ಹಚ್ಕೊಬಹುದು. ಇದನ್ನೆಲ್ಲ ಹಚ್ಲಿಲ್ಲ ಅಂದ್ರೂ ಕೂಡ ನಡೀತದೆ, ಯಾಕೆಂದ್ರೆ ನಾನು ಹಾಗೆ ಕೂಡ ಗಿಡಗಳನ್ನ ನಟ್ಟು ಬೆಳೆಸಿದ್ದೀನಿ. ಕಟಿಂಗ್ ಪೀಸ್ ನಲ್ಲಿ ಅಕಸ್ಮಾತ್ ಎಲ್ಲಾದ್ರೂ ನೀರ್ ನಿಂತ್ಬಿಟ್ಟು ಕೊಳಿಯೋರಿಗೆಲ್ಲ ಶುರು ಆದ್ರೆ ಇದೊಂದ್ ಸ್ವಲ್ಪ ಅಂದ್ರೆ ನೀರಿನಿಂದ ಏನಾದ್ರೂ ಫಂಗಸ್ ಗಿಂಗಸ್ ಅಥವಾ ಮಣ್ಣಿಂದ ಏನಾದ್ರೂ ಫಂಗಸ್ ಬರೋ ಹಾಗಿದ್ರೆ ಈ ಅರ್ಶಿನ ಪುಡಿ ಅಥವಾ ಫಂಗಿಸೈಡ್ ತಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಹಚ್ಚೋದಷ್ಟೇ. ಈಗ ಈ ಕಟಿಂಗ್ಸ್ ನ ಯಾವ ಟೈಮ್ ನಲ್ಲಿ ನಾವು ಗ್ರೋ ಮಾಡ್ಬೋದು. ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆಗಾಲದಲ್ಲಿ ಇದನ್ನ ಗ್ರೋ ಮಾಡ್ಬೋದು. ಇಲ್ಲ ಅಂತ ಆದ್ರೆ ಇವಾಗ ನಮಗೆ ಕಟಿಂಗ್ ಸಿಗ್ತಾ ಇಲ್ಲ, ಬೇರೆ ಯಾವಾಗ ಹಚ್ಬೋದು ಅಂತ ಅಂದ್ರೆ ಇದನ್ನ ನಾವು ಚಳಿಗಾಲದಲ್ಲಿ ಕೂಡ ಇದನ್ನ ಹಚ್ಕೊಬಹುದು. ಚಳಿಗಾಲ ಹಾಗೆ ಮಳೆಗಾಲದಲ್ಲಿ ಒಳ್ಳೆ ಸೀಸನ್, ಇದು ತುಂಬಾ ಬೇಗನೆ ಬೇರ್ ಕೊಡುತ್ತೆ. ಈಗ ಎಲ್ಲಾ ಕಟಿಂಗ್ ಪೀಸ್ ಗಳಿಗೂ ಕೂಡ ನಾನು ಅರ್ಶಿನ ಪುಡಿನ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಗಾರ್ಡನ್ಸ್ ನಲ್ಲಿ ಬಳಸೋ ಅಂತ ಗ್ರೋ ಬ್ಯಾಗ್ಸ್ ಆಗ್ಲಿ, ಟೂಲ್ಸಸ್ ಆಗ್ಲಿ ಅಥವಾ ಪಾಟ್ಸ್ ಆಗ್ಲಿ, ಹಾಗೆ ಗನ್ನು, ಸ್ಪ್ರೇ ಬಾಟಲ್ಸ್, ಗನ್ ಅಂದ್ರೆ ಹೊಡಿಯೋ ಗನ್ ಅಲ್ಲ, ಔಷಧಿ ಹೊಡಿಯೋಂತ ಗನ್ಸ್ ಎಲ್ಲ ಇರುತ್ತಲ್ವಾ, ಅದನ್ನೆಲ್ಲ ನಾನು ಎಲ್ಲಿಂದ ತರ್ಸ್ಕೊಳ್ತೀನಿ ಅಂದ್ರೆ ಆನ್ಲೈನ್ ಇಂದ ತರ್ಸ್ಕೊಳ್ತೀನಿ ಕೆಲವೊಂದನ್ನ. ಅದ್ರದ್ದು ಲಿಂಕ್ಸ್ ನ ಬೇಕಾದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಾದ್ರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಇರುವಂತ ಲಿಂಕ್ ನ ಓಪನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಾನು ಎಲ್ಲಿಂದ ತರಿಸ್ತೀನಿ ಅಲ್ಲಿಂದ ಆ ಲಿಂಕ್ ಪೇಜ್ ಓಪನ್ ಆಗುತ್ತೆ. ನೀವು ಅಲ್ಲಿಂದ ಕೂಡ ತರ್ಸ್ಕೊಬಹುದು. ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದ್ಸಲ ಚೆಕ್ಔಟ್ ನ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಈ ಕಟಿಂಗ್ ಪೀಸಸ್ ನೆಲ್ಲ ನಡೋದಕ್ಕೋಸ್ಕರ ಸ್ವಲ್ಪ ಅಡಿಕೆ ಸಿಪ್ಪೆನ ತಗೊಂಡಿದ್ದೀನಿ. ಅಡಿಕೆ ಸಿಪ್ಪೆ ನಿಮ್ಮ ಹತ್ರ ಈ ರೀತಿಯಾಗಿ ಉದ್ರುದ್ರಾಗೆ ಅಂದ್ರೆ ಕಟ್ಕಟ್ಟಾಗಿರುವಂತಹ ಅಡಿಕೆ ಸಿಪ್ಪೆ ಆದ್ರೂ ನಡೀತದೆ, ಇಲ್ಲ ಫುಲ್ ಗೋಲ್ ಗೋಲ್ ಆಗಿರುವಂತಹ ಅಡಿಕೆ ಸಿಪ್ಪೆ ಆದ್ರೂ ನಡೀತದೆ. ತುಂಬಾ ಜನಕ್ಕೆ ಅಡಿಕೆ ಸಿಪ್ಪೆಗಳು ಸಿಗೋದಿಲ್ಲ. ಅಡಿಕೆ ಸಿಪ್ಪೆ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಕೇಳ್ಬೋದು. ಅಡಿಕೆ ಸಿಪ್ಪೆ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಹತ್ರ ತೆಂಗಿನ ನಾರು ಇರುತ್ತೆ. ಅಕಸ್ಮಾತ್ ತೆಂಗಿನ ನಾರು ಕೂಡ ಸಿಕ್ಕಿಲ್ಲ ಅಂದ್ರೆ ಮನೆಗಂತೂ ತೆಂಗಿನಕಾಯಿ ತರ್ತೀವಿ. ತೆಂಗಿನಕಾಯಿ ಜುಟ್ಟು ಇರುತ್ತಲ್ವಾ, ಆ ತೆಂಗಿನಕಾಯಿ ಜುಟ್ಟನ್ನ ಸ್ವಲ್ಪ ಹಿಂಜಿದಾಗ ಅದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಅದು ಸ್ಪ್ರೆಡ್ ಆದ್ರ ಮೇಲೆ ಅದನ್ನ ಹಾಕೊಳ್ರಿ. ಇಲ್ಲ ಅಂತಂದ್ರೆ ಅಡಿಕೆ ಸಿಪ್ಪೆನ ಬಳಸ್ಕೊಳ್ರಿ. ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಯೂಸ್ನ ಮಾಡ್ಕೊಬಹುದು. ಇವಾಗ ಅಡಿಕೆ ಸಿಪ್ಪೆನ ನಾನ್ ಬಳಸ್ಕೊಂಡಿರೋದು. ಅಡಿಕೆ ಸಿಪ್ಪೆ ಜೊತೆಗೆ ಸ್ವಲ್ಪ ಮಣ್ಣನ್ನ ಹಾಕೊಬೇಕಾಗುತ್ತೆ. ಅಡಿಕೆ ಸಿಪ್ಪೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರ್ಲಿ, ಯಾಕಂದ್ರೆ ಇದು ಸ್ವಲ್ಪ ಚೆನ್ನಾಗಿ ಬೇರ್ ಕೊಡುತ್ತೆ, ಹಾಗೇನೆ ಗಾಳಿ ಆಡ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿ ಅದರದ್ದೇ ಜಾಸ್ತಿ ಹಾಕೊಬೇಕು ಅಡಿಕೆ ಸಿಪ್ಪೆದು. ಇವಾಗ ಅಡಿಕೆ ಸಿಪ್ಪೆ ಮತ್ತೆ ಮಣ್ಣನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಈ ಮೆಥಡ್ ನಲ್ಲಾದ್ರೂ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಮತ್ತೊಂದು ಸೇಮ್ ಪಾಟಿಂಗ್ ಮಿಕ್ಸೇ ಆಗಿರುತ್ತೆ, ಆದ್ರೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ನಲ್ಲಿ ಮಾಡೋದಾಗಿರುತ್ತೆ. ಯಾವ ರೀತಿ ಅಂದ್ರೆ ನೀವು ಅಗಲವಾಗಿರುವಂತ ಯಾವ್ದಾದ್ರು ಬುಟ್ಟಿ ಆಗ್ಲಿ ಪಾಟ್ ಆಗ್ಲಿ ಯಾವ್ದನ್ನ ಬೇಕಾದ್ರೂ ತಗೊಬಹುದು. ಅದಕ್ಕೆ ಎಲ್ಲ ಹೋಲ್ ಮಾಡ್ಕೊಂಡು ಕೆಳಭಾಗದಲ್ಲಿ ಹೋಲ್ ಮಾಡ್ಕೊಂಡ್ಬಿಟ್ಟು ನೀವು ಒಂದ್ ಲೇಯರ್ ನ ಮಣ್ಣ ಹಾಕೊಳ್ಳಿ. ಅದ್ರ ಮೇಲ್ಗಡೆ ಮತ್ತೊಂದ್ ಲೇಯರ್ ಅಡಿಕೆ ಸಿಪ್ಪೆ ಆಗ್ಲಿ ತೆಂಗಿನ ನಾರ್ನ ಹಾಕೊಳ್ರಿ. ಆಮೇಲೆ ಅದ್ರ ಮೇಲ್ಗಡೆ ಬೇಕಾದ್ರೆ ಕಟಿಂಗ್ ಪೀಸ್ ನ ಇಟ್ಕೊಂಡು ಮತ್ತೆ ಅದ್ರ ಮೇಲ್ಗಡೆ ತೆಂಗಿನ ನಾರು ಅಥವಾ ಅಡಿಕೆ ಸಿಪ್ಪೆನ ಹಾಕೊಂಡು ಮತ್ತೆ ಅದ್ರ ಮೇಲೆ ಮಣ್ಣನ್ನ ಹಾಕೊಂಡ್ಬಿಟ್ಟು ನೀವು ಇದನ್ನ ಹಚ್ಕೊಬಹುದು. ಇಲ್ಲ ಅಂತಾದ್ರೆ ಇವಾಗ ನಾನ್ ತೋರಿಸ್ತಿದ್ದೀನಲ್ಲ ಈ ಮೆಥಡ್ ನಲ್ಲಿ ಬೇಕಾದ್ರೂ ನೀವು ಮಾಡ್ಕೊಬಹುದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಗಿದೆ.
ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ನರ್ಸರಿ ಬ್ಯಾಗ್ ನ ತಗೊಂಡ್ಬಿಟ್ಟು, ಆ ನರ್ಸರಿ ಬ್ಯಾಗ್ ನನ್ನ ಹತ್ರ ಚಿಕ್ಕದಾಗಿತ್ತು, ಅಂದ್ರೆ ದೊಡ್ಡದಿರ್ಲಿಲ್ಲ. ನೀವು ದೊಡ್ಡದಾದ್ರೆ ಎಲ್ಲದನ್ನು ಒಂದರಲ್ಲೇ ಹಾಕೊಬಹುದು. ನನ್ನ ಹತ್ರ ನರ್ಸರಿ ಬ್ಯಾಗ್ ಸಣ್ಣದಾಗಿರೋದ್ರಿಂದ ನಾನು ಒಂದೊಂದೇ ಕೊಟ್ಟೆನಲ್ಲಿ ಒಂದೊಂದು ಹಾಕೊಳ್ತಾ ಇದ್ದೀನಿ. ಕೆಲವು ದೊಡ್ಡದೇ ಇರುವಂತಹ ಕೊಟ್ಟೆನಲ್ಲಿ ನಾಲ್ಕೈದು ಕಟಿಂಗ್ ಪೀಸ್ ನ ಹಾಕೊಂಡಿದ್ದೀನಿ. ಇವಾಗ ಎರಡನ್ನೂ ಸೇರಿ ಚೆನ್ನಾಗಿ ಇದ್ರೊಳಗೆ ತುಂಬ್ಕೊಬೇಕಾಗತ್ತೆ. ಈಗ ಇದಕ್ಕೆ ಪಾಟಿಂಗ್ ಮಿಕ್ಸ್ ನ ಫುಲ್ ತುಂಬಿಸ್ಕೊಂಡದ್ದು ಆಗಿದೆ. ಫುಲ್ ತುಂಬಿಸ್ಕೊಂಡಾದ್ರ ಮೇಲೆ ಇವಾಗ ನಾನು ಕಟಿಂಗ್ ಪೀಸ್ ನ ತಗೊಳ್ತಾ ಇದ್ದೀನಿ. ಕಟಿಂಗ್ ಪೀಸ್ ನ ತಗೊಂಡು ನಾನು ಇದು ಸಣ್ಣದ ಪಾಟ್ ಆಗಿರೋದ್ರಿಂದ ನಾನು ಒಂದೇ ಕಟಿಂಗ್ ನ ನಡ್ಕೊಳ್ತಾ ಇದ್ದೀನಿ. ದೊಡ್ಡದಾಗಿದ್ರೆ 4-5 ನಡ್ಕೊಳ್ತಿದ್ದೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಕಟಿಂಗ್ ಪೀಸ್ ನ ನಾವು ಅರ್ಶಿನ ಪುಡಿ ಹಚ್ಚಿದ್ದು ಇಟ್ಕೊಂಡಿದ್ವಲ್ಲ, ಆ ಅರ್ಶಿನ ಪುಡಿ ಇಟ್ಕೊಂಡಿರುವಂತ ಕಟಿಂಗ್ ಪೀಸ್ ನ ತಗೊಂಡಿದ್ದೀನಿ. ಇವಾಗ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಗಂಟಾಗಿ ಇದೆ ಅಲ್ವಾ. ಆ ಗಂಟಿನಲ್ಲಿ ಅಟ್ಲೀಸ್ಟ್ ನಾವು ಎಷ್ಟು ಅಡಿ ಹಾಕ್ತಿವಿ ಅಷ್ಟು ಚೆನ್ನಾಗಿ ಅದು ಬೇರ್ ಕೊಡುತ್ತೆ. ಒಂದೊಂದು ಗಂಟಿಗೂ ಕೂಡ ಅದು ಬೇರ್ ಬರುತ್ತೆ. ನಾನಿಲ್ಲಿ 4 ಗಂಟು ಕೆಳಗಡೆ ಹಾಕೊಳ್ತಾ ಇದ್ದೀನಿ. 4 ಗಂಟು ಹಾಕೊಂಡ್ರೆ 4 ಗಂಟಿಗೆ ಕೂಡ ಅದು ಬೇರ್ ಬರುತ್ತೆ. ನಾನು ಯಾಕೆ ತುಂಬಾ ಅಡಿಗಡೆ ಹಾಕೊಳ್ತಾ ಇದ್ದೀನಿ ಅಂದ್ರೆ, ಗಿಡ ದೊಡ್ಡಕ್ಕಾದ್ರ ಮೇಲೆ ಇದು ಬುಷಿ ಆಗಿ ಬರ್ಬೇಕು ಅಂದ್ರೆ ನಾವು ಎಷ್ಟು ಕೆಳಗಡೆ ಈ ಗಿಡನ ನಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ. ಈ ನೀರ್ಸುನ ಗಿಡಕ್ಕೆ ನೀವು ಎಷ್ಟು ಕೆಳಗ್ ನಟ್ರು ಕೂಡ ಅಲ್ಲಿಂದನೂ ಬೇರ್ ಬರುತ್ತೆ, ಅಲ್ಲಿಂದ ಮತ್ತೆ ಚಿಗುರಿ ತುಂಬಾನೇ ಹರೆಗಳಾಗಿ ಬರುತ್ತೆ. ಅವಾಗ ತುಂಬಾ ಬುಷಿಯಾಗಿ ಗಿಡಗಳು ತುಂಬಾ ಚೆನ್ನಾಗಿ ಹೂ ಕೊಡುತ್ತೆ. ಹಾಗೇನೆ ಗಿಡ ನಡೋಕೋ ಮುಂಚೆ ಅಕಸ್ಮಾತ್ ನಮ್ಮ ಹತ್ರ ಗಣ್ಣುಗಳು ಕಮ್ಮಿ ಇತ್ತು ಅಂತ ಆದ್ರೆ ಎಲೆಗಳೆಲ್ಲ ಬಂದಿರುತ್ತೆ ನೋಡಿ, ಆ ಎಲೆಗಳನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೀವು ಮೇಲ್ಗಡೆ 3 ಇಂಚ್ ಜಾಗನ ಅದಕ್ಕೆ ಮೇಲ್ಗಡೆ ಮಣ್ಣಿಂದ ಮೇಲ್ಗಡೆ ಬಿಟ್ಟರು ಕೂಡ ಅದು ಎಷ್ಟು ಕೆಳಗಡೆ ಹಾಕ್ತೀರಾ ಅಷ್ಟು ಚೆನ್ನಾಗಿ ಬೇರ್ ಕೊಡುತ್ತೆ. ಹಾಗೆ ಅಷ್ಟು ಚೆನ್ನಾಗಿ ಗಿಡ ಬರುತ್ತೆ ಅಂತಾನೆ ಹೇಳ್ಬೋದು. ನೀವು ಮೇಲ್ಗಡೆ ಸಣ್ಣ ಭಾಗ ಇಟ್ಟು ಸಾಕೋದಿಕ್ಕೆ ಜಾಸ್ತಿ ಏನು ಬಿಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಈಗ ಬರೀ ಬೇರ್ ಬರೆಸ್ತಾ ಇರೋದಲ್ವಾ, ನಾವು ಎಷ್ಟು ಚೆನ್ನಾಗಿ ಬೇರ್ ಬರೆಸ್ತೀವಿ ಗಿಡನೂ ಮುಂದೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ಪಾಟ್ ನಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಒಂದೊಂದು ಪಾಟ್ ನಲ್ಲಿ ಅಂದ್ರೆ ದೊಡ್ಡ ಇರುವಂತ ಪಾಟ್ ನಲ್ಲಿ 4-5 ಕಟಿಂಗ್ ಪೀಸಸ್ ನ ಹಾಕೊಂಡಿದ್ದೀನಿ. ಇದೆಲ್ಲ ಬೇರ್ ಬಂದ್ರ ಮೇಲೆ ನಾವು ಹೇಗಿದ್ರು ಸಪ್ರೇಟ್ ಆಗಿ ನಡ್ತೀವಲ್ವಾ, ಅದಕ್ಕೋಸ್ಕರ ಒಂದು ಪಾಟ್ ನಲ್ಲಿ ಇಷ್ಟಿಷ್ಟು ಕಟಿಂಗ್ ಪೀಸ್ ನ ಹಾಕೊಂಡ್ರೆ ಏನು ಕೂಡ ಆಗೋದಿಲ್ಲ. ಹಾಗೆ ಕೆಲವೊಬ್ಬರಿಗೆ ಲಾಸ್ಟ್ ಟೈಮ್ ನಾನು ನೀರ್ಸುನೆ ಗಿಡದ ವಿಡಿಯೋ ಹಾಕ್ದಾಗ ಕೆಲವೊಬ್ಬರಿಗೆ ಡೌಟ್ ಇತ್ತು, ಕೇಳಿದ್ರಿ ನನ್ನ ಹತ್ರ, ಮೇಡಮ್ ಇದನ್ನ ಮಳೆಗಿಡ್ಬಹುದಾ ಅಂತ. ಖಂಡಿತವಾಗ್ಲೂ ನೀವು ಕಟಿಂಗ್ ಪೀಸ್ ನ ನಟ್ರು ಕೂಡ ಇದೆಯಲ್ಲ, ಮಳೆಗಿಟ್ರೆ ಏನೂ ತೊಂದರೆ ಆಗೋದಿಲ್ಲ. ತುಂಬಾನೇ ಚೆನ್ನಾಗಿ ಇದು ಬೇರ್ ಬರುತ್ತೆ. ನಾನು ಲಾಸ್ಟ್ ಟೈಮ್ ಕಟಿಂಗ್ ಪೀಸ್ ನ ನಟ್ಟಾಗ ಕೂಡ ಮಳೆನಲ್ಲೇ ಇಟ್ಟಿದ್ದೆ. ತುಂಬಾ ಚೆನ್ನಾಗಿ ಕೇಳಿದಿರಿ ನನ್ನ ಹತ್ರ, ನಾನು ತುಂಬಾ ಚೆನ್ನಾಗಿ ಕಮೆಂಟ್ ನಲ್ಲಿ ಆನ್ಸರ್ ಮಾಡಿದೀನಿ. ಹಾಗೆ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು ಅಂದ್ರೆ ನನ್ನ ಚಾನಲ್ಗೆ ಹೊಸಬ್ರು ಯಾರಾದ್ರೂ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ಪಾಪ ಅವರು ಕೂಡ ತಿಳ್ಕೊಳ್ಳಿ. ಈ ಕಟಿಂಗ್ ಪೀಸಸ್ ನ ಮಳೆಗಿಟ್ರೆ ಏನೂ ಆಗೋದಿಲ್ಲ. ಆದ್ರೆ ಮಳೆ ನೀರ್ ಮಾತ್ರ ಈ ಪಾಟ್ ನಲ್ಲಿ ನಿಲ್ಬಾರ್ದು. ಆ ರೀತಿಯಾಗಿ ನಾವು ನೋಡ್ಕೊಬೇಕಾಗತ್ತೆ. ಮಳೆ ನೀರು ನಿಲ್ತು ಅಂದ್ರೆ ಗಿಡ ಕೊಳೆಯೋದಿಕ್ಕೆ ಶುರು ಆಗತ್ತೆ. ಅದಕ್ಕೋಸ್ಕರ ನಾವು ಎಷ್ಟಾಗತ್ತೆ ಅಷ್ಟು ಮಳೆ ನೀರಿಂದ ಅಂದ್ರೆ ಮಳೆ ನೀರ್ ಪಾಟ್ ನಲ್ಲಿ ನಿಲ್ಲೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇಲ್ಲ ನಮಗ್ ಅಷ್ಟೊಂದು ಧೈರ್ಯ ಇಲ್ಲ ಅಂದ್ರೆ ನಮಗ್ ಗಿಡನ ಉಳ್ಸ್ಕೊಳ್ಳೇಬೇಕು, ನಮಗ್ ಸ್ವಲ್ಪ ಭಯ ಆಗತ್ತೆ ಅನ್ನೋರು ಏನ್ ಮಾಡಿ ಅಂತ ಅಂದ್ರೆ ನೀವು ಒಳಗಡೆ ಕೂಡ ಇಟ್ಕೊಂಡು ಇದ್ ಮಾಡ್ಕೊಬಹುದು. ಅಂದ್ರೆ ಗಾಢವಾದ ಬೆಳಕ್ ಬೀಳೋ ಕಡೆನಲ್ಲಿ ಇಟ್ಕೊಬೇಕಾಗತ್ತಾದ್ರೆ ನಮಿಗೂ ಕೆಲವೊಂದೊಂದು ಹೊಸ ಗಿಡಗಳನ್ನ ತಂದಾಗ ನಮಗೂ ಕೂಡ ಧೈರ್ಯ ಸಾಲ್ತಾನೆ ಇರೋದಿಲ್ಲ. ಅದನ್ನ ಯಾವ ರೀತಿಯಾಗಿ ನಡೆದು ಹೇಗೆ ಏನು ಅಂತ ನಮಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಕೆಲವೊಮ್ಮೆ ಭಯ ಬೀಳ್ತೀವಿ. ಆದ್ರೆ ಕೆಲವೊಂದ್ರಲ್ಲಿ ನಾನು ಸಕ್ಸಸ್ಫುಲ್ ಆದ್ರ ಮೇಲೆನೆ ನಿಮ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ತೀನಿ. ಯಾಕಂದ್ರೆ ನನ್ನಿಂದ ನಾನು ತಪ್ಪು ಹೇಳ್ಕೊಟ್ಟು ನೀವು ತಪ್ಪಾಗಿ ಮಾಡಿ ಅದೆಲ್ಲ ಹಾಳಾಗ್ಬಾರ್ದು ಅನ್ನೋದು ಒಂದೇ ಕಾರಣ ಆಗಿರುತ್ತೆ. ಈಗ ನೀವು ನೋಡ್ತಾ ಇರೋದಿದೆಯಲ್ಲ, ಇದು ನಾನು ಲಾಸ್ಟ್ ಟೈಮ್ ಕಟಿಂಗ್ ಪೀಸ್ ನ ಹಚ್ಚಿದೀನಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋದಲ್ಲಿ ತೋರಿಸಿದೀನಿ ಲಾಸ್ಟ್ ಟೈಮ್ ಇನ್ ವಿಡಿಯೋದಲ್ಲಿ, ಅದ್ರಲ್ಲಿ ಹಚ್ಚಿರುವಂತ ಕಟಿಂಗ್ ಪೀಸ್ ಅದು. ಇದು ಅಷ್ಟೇ ನೋಡಿ, ಇದು ಕೂಡ ನಾನು ಒಬ್ರು ಮನೆಯಿಂದ ತಂದಿರುವಂತದ್ದು. ಅದು ಕೂಡ ತುಂಬಾನೇ ಚೆನ್ನಾಗಿ ಚಿಗುರುತ್ತಾ ಇದೆ. ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಚಿಗುರುತ್ತಾ ಇದೆ. ಇದೆಲ್ಲ ನಾನು ಮಳೆಗೆ ಇಟ್ಟಿದ್ದೀನಿ, ತುಂಬಾನೇ ಚೆನ್ನಾಗಿ ಚಿಗುರುತ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಪಾಟ್ ನಲ್ಲಿ ನೀರ್ ನಿಲ್ದೇ ಇರೋ ಹಾಗೆ ನೋಡ್ಕೊಳ್ರಿ. ಇವತ್ತಿನ ವಿಡಿಯೋ ಇಷ್ಟೇನೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಹಾಗೇನೆ ಇನ್ಫಾರ್ಮೇಟಿವ್ ಇದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಏನೇ ಡೌಟ್ ಬಂದ್ರು ನಂಗೆ ಕಮೆಂಟ್ ಮಾಡಿ ಕೇಳ್ಬೋದು. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬಾಯ್.